प्रत्यगर्थो ब्रह्मीवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादगुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्ततारकं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। भगवो ब्रह्मा। ಕೊನೆಯ ಮಂತ್ರ 9ನೇ ಮಂತ್ರ यो वा एतामेवं वेद अपहत्य पाप्मानम् अनन्ते स्वर्गे लोके ये ये प्रतिष्ठति यो वा एतामेवं वेद अपहत्य पाप्मानम् अनन्ते स्वर्गे लोके ये ये प्रतिष्ठति यः वै एतामेवं वेद अपहत्य पाप्मानम् अनन्ते स्वर्गे लोके ये ये प्रतिष्ठति ಯೋವ ಅನ್ನೋದು ತಿಳ್ಕೊಂಡವರಿಗೆಲ್ಲ ಆಗತ್ತೆ ಅನ್ನೋಕ್ಕೆ ಸಾಮಾನ್ಯವಾದಂಥ ವಾಕ್ಯ ಅದು. ಈ ತ್ರೈವರ್ಣಿಕರಿಗೆ ಮಾತ್ರ, ಭಾರತದವ್ರಿಗೆ ಮಾತ್ರ, ಹಿಂದೂರಿಗೆ ಮಾತ್ರ ಹಾಗಲ್ಲ ಏನಿಲ್ಲ. ಯಾರ್ಯಾರು ಕಂಡ್ಕೊಳ್ತಾರೋ ಆ ಕಂಡ್ಕೊಂಡವರು ಎಲ್ಲರೂ ಯಾವುದನ್ನ ಏತಾಂ ಬ್ರಾಹ್ಮೀಂ ಉಪನಿಷದಂ ಉಪನಿಷತ್ ಪ್ರತಿಪಾದ್ಯಾಂ ಬ್ರಹ್ಮವಿದ್ಯಾ ಇದನ್ನು ಯಾರು ತಿಳ್ಕೊಳ್ತಾರೋ ಏವಂ ಅಂದರೆ ಬೀಜಾವಿಧಿಗೆ ಬೇರೆಯಾಗಿರ್ತಕ್ಕದ್ದು ವೇದನ ಏವಂ ಅಂದರೆ ಪ್ರಕಾರ ಹೇಳ್ತಾರೆ. ಈ ಇದು ಅಂತ ತಿಳ್ಕೊಳ್ಳೋದಲ್ಲ, ಇದು ವಿಷಯ ತಿಳ್ಕೊಳ್ಳೋದಲ್ಲ ಅಂತ ಆದ್ದರಿಂದ ಬೀಜಾವಿಧಿಗೆ ಬೇರೆಯಾಗಿರ್ತಕ್ಕದ್ದು ಎಂಬುದಾಗಿ ತಿಳಿರ್ತಾನೋ ತಿಳಿದ ಸಮಯದಲ್ಲಿ ಅಪಹತ್ಯ ಅಪವಿಸರ್ಗ ಅದನ್ನು ಎಲ್ಲ ಪುಣ್ಯಪಾಪಗಳನ್ನು ಬಂಧನ ಕಾರಣವಾಗಿರ್ತಕ್ಕಂಥ ಅವಿದ್ಯಾ ಕಾಮಕಲ್ಪವನ್ನು ಎಲ್ಲವನ್ನು ಹೊಡಕೊಂಡು ಅದನ್ನು ಬಿಟ್ಕೊಂಡು ಅದು ಪಾಪಮಾನ ಅಪಹತ್ಯ ಅಂದರು. ಪಾಪ ಶಬ್ದಕ್ಕೆ ಪುಣ್ಯ ಪಾಪ ಎಲ್ಲ ಪಾಪವೇ, ಎಲ್ಲವನ್ನೂ ಕೊಡ್ಕೊಂಡು ಪುಣ್ಯಪಾಪ ಸಂಬಂಧವಿಲ್ಲದೆ ಇದ್ದವನಾಗಿ ಅದಕ್ಕೆ ಸ್ವರ್ಗೇ ಪ್ರತಿಷ್ಠತೆ ಎಂದರು. ಸ್ವರ್ಗದಲ್ಲಿ ನೆಲೆ ನಿಂತಾನೆ ಎಂದರು. ಸ್ವರ್ಗ ಅಂದರೆ ತ್ರಿವಿಷ್ಟಪ ಇಂದ್ರಲೋಕ ಅನ್ಕೋತಾನೆ ಅಂತ ಹೇಳಿ ಅದಕ್ಕೆ 2-3 ವಿಶೇಷಣ. ಅನಂತ ಅಂತೊಂದು, ಜೇ ಅಂತೊಂದು, ಇನ್ನೊಂದೇನೋ ಎರಡೇನಾ ಜೇ ಅನಂತೆ ಎಂದು 2 ವಿಶೇಷಣ. ಅತಿ ಶ್ರೇಷ್ಠವಾದ ಅತಿ ದೊಡ್ಡದಾದ ಅನಂತ ಅಂದರೆ ಕಾಲದೇಶ ಜಗಸ್ಸೇನ ಪರಿಚ್ಛೇದಗೊಳ್ಳದೆ ಇರುವ ಸ್ವರ್ಗಲೋಕ ಅಂದರೆ ಜ್ಯಾಯಾನೇವ ಜೇಯ ಜೇಯ ಜಾಯ ಸ್ವಭಾವ ಜೇಯ ಜೇ ಯಾವತ್ತೋ ಜೇತವ್ಯಂ ಜೇಯಂ ಜೇಯಂ ಅನ್ನೋದು ಜೇ ಅನ್ಬಾರ್ದು. ಜೇತು ಯೋಗ್ಯಂ ಜೇಯಂ ಎಲ್ಲದಕ್ಕೆ ಯೋಗ್ಯ. ಪ್ರಶಸ್ಯಸ್ಯ ಶಿರಃ ಜೇಚ ಪ್ರಶಸ್ಯ ಜೇಚ ಪ್ರಶಸ್ಯಸ್ಯ ಪ್ರಶಸ್ಯತರ ಅಂದರೆ ಸಹ ಶಿರಃ ಜಯಾನ್ ಶ್ರೇಷ್ಠ ಜೇಚ ಜೇಯ ಜೇಯ ಅಂತ ಯೇ ಯೇ ಜ್ಯಾಯಸಿನ ಜೇಯ ವೈದಿಕ ರೂಪ ಶಾಂತ ರೂಪ ಅದು. ಜ ಅವರು ದೊಡ್ಡವರು ಸ್ವಾಮಿ. ಶ್ರುತಿ ದೊಡ್ಡವರಲ್ಲ, ಶ್ರುತಿ ಪ್ರಯೋಗ ಇದು ಜೇಯ. ಅಂಥ ಸ್ವರ್ಗಲೋಕದಲ್ಲಿ ನೆಲೆ ನಿಂತಾನೆ, ಪರೀಕ್ಷವಂತಾನೆ. 2 ಸಲ ಅದಕ್ಕೆ ದ್ವಿರುಕ್ತಿ ಸಮಾಪ್ತ್ಯರ್ಥ ಆಧಾರ. ಕಂಡ್ಕೊಳ್ರೋ, ಉತ್ಪಾಡ್ಕೊಳ್ರು, ನ್ಯಾಯ ಹಾಲು ಹೋಗ್ಬೇಡ್ರು, ಬಹಳ ಕೊಟ್ಕೊಂಡ್ರೆ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳಿ ಆದರೂ ದೋಷಕ್ಕಾಗಿ ಮಾಡ್ಬೋದು. ಭಾಷೆಗಳು ಅರ್ಥ ಮಾಡಿದ್ದಾರೆ. ಯೋ ವೈ ಏತಾಂ ಬ್ರಹ್ಮವಿದ್ಯಾಂ ಕೇನೇಷಿತಮಿತ್ಯಾದಿನ ಯಥೋಕ್ತಾಂ ಏವಂ ಮಹಾಭಾಗಾಂ ಬ್ರಹ್ಮದೇವೇಭ್ಯೋ ಇತ್ಯಾದಿನ ಸ್ತುತಾಂ ಸರ್ವವಿದ್ಯಾ ಪ್ರತಿಷ್ಠಾಂ ವೇದ. ಯಾವನಾದರೂ ಸರಿ ಈ ಇದುವರೆಗಿನ ಭಾಗದಿಂದ ತಿಳಿಸಿಕೊಟ್ಟಂತಹ ಬ್ರಹ್ಮವಿದ್ಯೆಯನ್ನ ಕೇನೇಷಿತಂ ಆರಂಭವಾಗಿದೆ ಪ್ರಶ್ನೆ.
ಶ್ರೋತಸ್ಯ ಶ್ರೋತಂ ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ದಾರೆ. ಆ ರೀತಿ ಮೇಲೆ ಹೇಳಿದ್ದಾಗಿರ್ತಕ್ಕಂತಹ ಈ ಬ್ರಹ್ಮವಿದ್ಯೆಯನ್ನ ಇದಕ್ಕೊಂದು ವಿಶೇಷ ಮಹಾಭಾಗ ಅಂದು ಅತ್ಯಂತ ಭಾಗ್ಯಶಾಲಿ ಆಗಿರ್ತಕ್ಕಂಥ ಇದು ಅತ್ಯಂತ ಮಹಿಮಾವಂತವಾದ ಅಂತ ಶ್ರೇಷ್ಠವಾದ ಮಹಿಮಾವಂತವಾದ ದೊಡ್ಡದಾಗಿರ್ತಕ್ಕಂತಹ ಈ ಬ್ರಹ್ಮವಿದ್ಯೆಯನ್ನ ಇದನ್ನ ಬ್ರಹ್ಮವಿದ್ಯೆ ಭೂವಿಜಿಜ್ಞೆ ಎಂಬವರೆಗಿನ ಹಾಗನ್ನ ಹೊಗಳಿದ್ದಾದ ಸ್ತೋತ್ರೀಕರಿಸಿದ್ದಾದ ಮಹೀಕರಿಸಿದ್ದಾದ ಈ ಬ್ರಹ್ಮವಿದ್ಯೆಯನ್ನು ಸ್ತುತಾಮನ ಮಹೀಕೃತಾಮದ ಅರ್ಥ. ಇಷ್ಟು ದೊಡ್ಡದು ಒಂದು ಇಂದಾದಿಗಳು ಕೂಡ ಕಷ್ಟಪಡಿಸ್ಬೇಕು. ಅಗ್ನಿವಾಯು ಕೂಡ ಮೋಹಕ್ಕೆ ಅಭಿಮಾನ ಪಕ್ಕ ಆಗ್ಬಿಟ್ರು. ಕಿಮನ್ನಿ ಅಂತ ನಮ್ಮಂಥವ್ರು ಮೋಹ ಪಕ್ಕ ಆಗೋದು ಏನು ಆಶ್ಚರ್ಯ. ನಾವು ಎಷ್ಟು ಶ್ರಮ ಪಡಬೇಕು. ಒಂದು ಹೇಳಿದ್ರೆ ಯಾರಿಗೆ ಜಾಸ್ತಿ ಅಧಿಕಾರ ಐಶ್ವರ್ಯ ಇದೆಲ್ಲ ಇರುತ್ತೆ ಅವ್ರಿಗೆ ಜಾಸ್ತಿ ಅಭಿಮಾನ ಆಗತ್ತೆ. ನಮ್ಗೆ ಅಧಿಕಾರ ಐಶ್ವರ್ಯ ಅದಕ್ಕೆ ಕಮ್ಮಿ ಆಗಿರೋದ್ರಿಂದ ನಮ್ಗೆ ಅಭಿಮಾನ ಕಮ್ಮಿ ಬೇಗ ಬಿಟ್ಕೊಳ್ಳೋದು ಸುಲಭ. ಹಾಗೆ ಕಠೋಪನಿಷತ್ತಲ್ಲಿ ಯಥಾ ಆದರ್ಶೇ ತಥಾ ಯಹಾತ್ಮನಿ ಇದೆ. ಕನ್ನಡಿಯಲ್ಲಿ ತೋರು ಹಾಗೆ ತೋರುತ್ತಂತೆ ಆತ್ಮಾತ್ಮ ವಿವೇಕ. ಪಿತೃಲೋಕದಲ್ಲಿ ಯಥಾ ಅಪ್ಸು ಪರೀವ ದೃಷ್ಟಿದೆ. ಅವಿಭಕ್ತಾವಯವಾಗಿ ಪಿತೃಲೋಕ ಕಾಣುತ್ತಲ್ಲ ಸ್ಪಷ್ಟ. ಇದು ಕಣ್ಣು ಇದು ಕಿವಿ ಮೂಗು ಗೊತ್ತಾಗೋದಿಲ್ಲ, ಸುಮ್ಮನೆ ಏನೋ ಒಂದು ಆಕಾರ ಕಾಣುತ್ತೆ. ಹಾಗೆ ಸ್ವಪ್ನ ಯಥಾ ಗಂಧರ್ವ ಲೋಕೆ, ಕನಸಲ್ಲಿ ಕಂಡ ಹಾಗೆ ಕಣ್ಣು ಮರೆಯದಂಗೆ ಆಗತ್ತಂತೆ ಗಂಧರ್ವಾದಿ ಲೋಕಗಳಲ್ಲಿ. ಹಾಗೆ ಬ್ರಹ್ಮಲೋಕದಲ್ಲಿ ಛಾಯಾತಪ ಕತ್ಲೆ ಬೆಳಕಷ್ಟು ವಿಂಗಡವಾಗಿ ಕಾಣುತ್ತೆ. ಅದು ಸತ್ಯ ದುಷ್ಪ್ರಾಪ. ದೇವಲೋಕವನ್ನು ಇದಕ್ಕೆ ಕಾಣ್ತಕ್ಕ ಭೋಗ ಪ್ರಧಾನವಾಗಿ ಲೋಕ ತಗೊಂಡ್ರೆ ಕಷ್ಟ ಅಂತ ಆಗತ್ತೆ. ಅದು ಕಾರ್ಯಕರ ಸಂಘಾತ ನಮ್ಗಿಂತ 100,000 ಪಟ್ಟು ಮೇಲ್ಮಟ್ಟದ್ದಾಗಿರುತ್ತೆ. ಸ್ವಯಂಭಾತ ಬೇರೆಯವರು. ಹಾಗಾದ್ರಿಂದ ಅವರಿಗೆ ತಿಳ್ಕೊಳಕ್ ಪ್ರಯತ್ನ ಪಟ್ಟರೆ ಗೊತ್ತಾಗೋದು ಏನು ಕಷ್ಟ ಇಲ್ಲ. ಅದೇನಾಗುತ್ತೆ ಅಂದ್ರೆ ಶ್ರೀಮಂತ ಮನೆ ಮಕ್ಕಳಿಗೆ ಕೇಳಿದ್ದೆಲ್ಲ ಸಿಕ್ಬಿಡುತ್ತಲ್ಲ, ಬಯಸಿದ್ದೆಲ್ಲ ಸಿಕ್ಬಿಡುತ್ತಲ್ಲ. ಹಾಗಾಗಿ ಅವ್ರಿಗೆ ವೈರಾಗ್ಯೂ ಬರಲ್ಲ, ಪ್ರವೃತ್ತಿಯೂ ಬರಲ್ಲ. ಅದಕ್ಕೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತ ಅವನಿಗೆ ಅಥವಾ ದರಿದ್ರಾಣಂ ದುರ್ಲಭ ಅಂದ್ರು ಸ್ವಾಮಿಗಳ ಹತ್ರ. ಅವ್ರಿಗೆ ಕೃಷ್ಣ ಕೇಳಿದಂತೆ ಕೃಷ್ಣ ಸ್ವಾಮಿಗಳನ್ನ ಏನ್ ಸಂಬಂಧ ಮಾಡ್ತಿದ್ರು ರಾಯರೇ ಅಂತ ಏನೋ ಅಂತಿದ್ದಪ್ಪ. ರಾಯರೇ ಇದು ಅಥವಾ ಏನ್ ವಿಶೇಷ ಗೊತ್ತಾ ಅಂದಂತೆ. ದರಿದ್ರಾಣಂಬ ಕುಲೇ ಕರೆಕ್ಟ್ ಆಗಿ ಅಂತ. ದರಿದ್ರ ಕುಲದಲ್ಲಿ ಹುಟ್ಟೋದಿದೆಯಲ್ಲ ಯೋಗಿಗಳ ಮನೆ ದರಿದ್ರ ಕುಲದಲ್ಲಿ ಹುಟ್ಟೋದು ಅದು ಇನ್ನೂ ಜಾಸ್ತಿ ಅಧ್ಯಾತ್ಮವಾಗಿ ಇದಾಗುತ್ತೆ. ಯಾಕೆಂದ್ರೆ ಅಲ್ಲಿ ಏನು ಬಯಸಿ ಸಿಗಲ್ಲ. ಟಿವಿ ಬೇಕು ಸಿಗಲ್ಲ, ವಾಹನ ಬೇಕು ಸಿಗಲ್ಲ, ಎಲ್ಲಿ ಹೋಗ್ಬೇಕು ಹೋಗಕ್ಕಾಗಲ್ಲ. ಇನ್ನು ವಿಧಿಯಲ್ಲೇನೆ ಈ ಚಿಂತೆ ಮಾಡ್ತಾ ಇರ್ಬೇಕಾಗ್ಬಿಡುತ್ತೆ ಅವ್ರಿಗೆ. ಯಾಕೆ ಸಂಸ್ಕಾರ ದುರ್ಮಾರ್ಗಕ್ಕೆ ಹೋಗಲ್ಲ. ಹಾಗಾಗಿ ಈ ಬ್ರಹ್ಮದೇವೇಭ್ಯೋ ವಿಜಿಜ್ಞೆ ಎಂಬ ಭಾಗದಿಂದ ಮಹೀಕೃತವಾದ ಸರ್ವವಿದ್ಯಾ ಪ್ರತಿಷ್ಠಾ ಮುಂಡಕದ ವಾಕ್ಯ. ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾ, ಎಲ್ಲಾ ವಿದ್ಯೆಗೂ ನೆಲೆ ಆಧಾರ ಆಶ್ರಯ ಅಂದ್ರೆ 2 ಅರ್ಥ. ಎಲ್ಲಾ ವಿದ್ಯೆಯೂ ವಿದ್ಯೆ ಅನಿಸ್ಕೋಬೇಕಾದ್ರೆ ಇದನ್ನು ಮುಟ್ಟಿದ್ರೆ ಮಾತ್ರ ಅದು ವಿದ್ಯೆ ಅನಿಸ್ಕೊಳ್ತೇನೆ ಒಂದರ್ಥ. ಎಲ್ಲಾ ವಿದ್ಯೆ ತಿಳ್ಕೊಳಕ್ಕೂ ಈ ಬ್ರಹ್ಮಸ್ವರೂಪವೇ ಆಧಾರ. ಯಾವ ಬ್ರಹ್ಮವಿದ್ಯೆಯಿಂದ ಯಾವ ಬ್ರಹ್ಮನ್ ಕಳ್ಕೊಳ್ತೀವೋ ಆ ಬ್ರಹ್ಮಸ್ವರೂಪವೇ ಎಲ್ಲಾ ವಿದ್ಯೆ ತಿಳ್ಕೊಳ್ಳೋಕೆ ಆಧಾರವಾದ್ರಿಂದ ಸರ್ವವಿದ್ಯಾ ಪ್ರತಿಷ್ಠಾ ಅಂತ. ಅಂತ ಸರ್ವವಿದ್ಯಾ ಪ್ರತಿಷ್ಠವಾದಂತಹ ಬ್ರಹ್ಮವಿದ್ಯೆಯನ್ನು ಯಾವಾಗ ತಿಳ್ಕೊಳ್ತಾನೋ ಕಂಡ್ಕೊಳ್ತಾನೋ ಕಂಡ್ಕೊಂಡು ಏನಾಗ್ತಾರೆ ಇಲ್ಲೇ ಹೇಳಿದೆ ಅಮೃತತ್ವಂ ಹಿ ವಿಂದತೆ ಇದು ಉಕ್ತಮಪಿ ಬ್ರಹ್ಮವಿದ್ಯಾ ಫಲಂ ಅಂತೆ ನಿಗಮಯತಿ ಅಪಹತ್ಯ ಪಾಪ್ಮಾನಂ ಅವಿದ್ಯಾ ಕಾಮ ಕರ್ಮ ಲಕ್ಷಣಂ ಸಂಸಾರ ಬೀಜಂ ವಿಧೂಯ ಅನಂತೆ ಅಪರ್ಯಂತೆ ಸ್ವರ್ಗೇ ಲೋಕೆ ಸುಖಾತ್ಮಕೆ ಬ್ರಹ್ಮಣಿ ಅಲ್ಲ. ಎಷ್ಟು ಸಲ ಫಲ ಹೇಳ್ತಿರ್ರಿ ಹಿಂದೆ ಅಮೃತತ್ವ ಅಂತ ಏನೋ ಆರಂಭ ಅಮೃತತ್ವ ಅಲ್ಲಿ ಲೋಕ ಅದು ಬೇರೆ. ಅಲ್ಲೂ ಇದೆ ಪ್ರತಿಬೋಧ ವಿಧಿತಂ ಮತಂ. ಹೌದು, ಅಲ್ಲೂ ಅಮೃತ ಫಲ ಹೇಳಿದೆ ಅಂದೆ. ಬೋಧಂ ಪ್ರತಿ ವಿದಿತಂ ಪ್ರತಿಬೋಧ ವಿದಿತಂ ಹೇಳಿ ಆ ಜಾಗದಲ್ಲೂ ಕಂಡ್ಕೊಂಡವನಿಗೆ ಫಲ ಹೇಳಿದೆ. ಅಮೃತತ್ವ ಪಡ್ಕೊಳ್ತಾನೆ, ಅಮೃತನಾಗ್ಬಿಡ್ತಾನೆ, ನಾಶವಾಗಲಿ ಅಂತಕ್ಕಂಥ ಪರಮಾತ್ಮ ಸ್ವಭಾವನೆ ಪಡ್ಕೊಂಡ್ಬಿಡ್ತಾನೆ ಅಂತ ಬ್ರಹ್ಮವಿದ್ಯೆಗೆ ಫಲವನ್ನು ಹೇಳಿದ್ರು ಕೂಡ ಮತ್ತೊಮ್ಮೆ ಯಾಕೆ ಹೇಳ್ತಾ ಇದೆ ಅಂದ್ರೆ ಬ್ರಹ್ಮವಿದ್ಯೆಯ ಕೊನೆಯಲ್ಲಿ ಉಪಸಂಹಾರಕ ಇನ್ನೊಂದ್ಸಲ ಹೇಳ್ಬೇಕು. ಅವಾಗ ಉಪಸಂಹಾರ ಮಾಡ್ಬೇಕಾದ್ರೆ ಜ್ಞಾನವನ್ನು ಉಪಸಂಹಾರ ಮಾಡ್ತಾರೆ, ಫಲವನ್ನು ಉಪಸಂಹಾರ ಮಾಡ್ತಾರೆ. ಹಾಗಾಗಿ ಬ್ರಹ್ಮವಿದ್ಯಾ ಫಲವನ್ನ ಕೊನೆಗೆ ಇನ್ನೊಮ್ಮೆ ನಿಗಮನ ಕನ್ಕ್ಲೂಷನ್ ಉಪಸಂಹಾರ ಮಾಡೋದು. ಉಪಸಂಹಾರ ಮಾಡ್ತಾ ಇದೆ ಫಲವನ್ನು ಹೇಳೋದ್ರ ಮೂಲಕವಾಗಿ. ಏನು ಅಂತ ಹೇಳ್ತಾ ಇದೆ, ಪಾಪಗಳನ್ನ ಕೊಚ್ಚಾಕೊಂಡ್ಬಿಟ್ಟು ನಾಶ ಮಾಡಿಕೊಂಡು ಅಪಹತ್ಯ ಇದೆ.
ಕಾಮ ಪಾಪ ಶಬ್ದಕ್ಕೆ ಏನ್ ಮಾಡಿದ್ರು ಭಾಷೆಗಾರರು? ಅವಿದ್ಯಾ ಕಾಮ ಕರ್ಮ ಲಕ್ಷಣ ಇದನ್ನ ಪಾಪ ಅನ್ಬಿಟ್ರು. ಬ್ರಹ್ಮಹತ್ಯೆ ಮಾಡಿದ ಪಾಪ, ಕಳ್ತನ ಮಾಡಿದ ಪಾಪ, ಸೌರಸ್ಯ ಇದು ಪಾಪ ಸಾಮಾನ್ಯ ಪ್ರಸಿದ್ಧಿ ಆದ್ರೆ ಅಜ್ಞಾನವೇ ಪಾಪ ಅಂತೆ. ಯಾವ ಪಾಪದಿಂದ ಯಾವ ಅಜ್ಞಾನದಿಂದ ಪಾಪಕರ್ಮ ಮಾಡ್ತೀವೋ ಆ ಅಜ್ಞಾನವನ್ನು ಪಾಪ ಅಂದ್ಬಿಟ್ಟು. ಮನುಷ್ಯ ಎಲ್ಲಾ ಪಾಪ ಮಾಡೋಕು ಅಜ್ಞಾನದ ಕಾರಣ, ಹೇಗಾಭಿಮಾನದ ಕಾರಣ. ಹಾಗಾಗಿ ಪಾಪ್ಮಾನಂ ಅಪಹತ್ಯ ಅವಿದ್ಯಾ ಕಾಮಕರ್ಮ ಲಕ್ಷಣ, ಅವಿದ್ಯಾ ಕಾಮಕರ್ಮ ರೂಪವಾದ ಪಾಪವನ್ನ ಕೊಂದು ಹಾಕೊಂಡು ಅದು ಸಂಸಾರಕ್ಕೆ ಬೀಜವಾಗಿರ್ತಕ್ಕಂಥದ್ದನ್ನ ವಿಧೂಯ ಕೊಡ್ಕೊಂಡ್ಬಿಟ್ಟು ನನ್ನ ಸ್ವಲ್ಪ ಸೇರಿದ್ದಲ್ಲ ಅಂತ ಹೇಳಿ ನಾನು ಸಾಕ್ಷಿಯಾಗಿ ನೆಲೆ ನಿಂತ ಮೂಲಕ ಎಲ್ಲವೂ ಬಾಧೆ ಮಾಡಿಬಿಡ್ತಾನೆ. ಇದು ಸಾಂಖ್ಯದಂತೆ ಆತ್ಮ ಅಂತ ಬೇಕಾ ಮಕ್ಕಳು ಆತ್ಮ ಬರಗ ಆತ್ಮ ಇದೆ, ನಾನು ಬೇರೆ ನಿಂತ್ಕೊಳ್ಳಲ್ಲ. ಅನಾತ್ಮವೆಂಬುದು ಕಲ್ಪಿತ, ತೋರಿಕೆ, ಭ್ರಾಂತಿ ಅನ್ಕೊಂಡು ತಾನೊಬ್ಬನೇ ಪರಮಾರ್ಥ, ತಾನೊಂದೇ ಇರತಕ್ಕದ್ದು, ತಾನೇ ಎಲ್ಲಕ್ಕೂ ಆಧಾರ, ಎಲ್ಲವಾಗ ತೋರ್ತಾ ಇದ್ದಾನೆ ಅಂತ ಹೇಳಿ ಎಲ್ಲಾ ಸಂಸಾರಕ್ಕೆ ಬೀಜವಾದ ವಿದ್ಯಾ ಕಾಮಕರ್ಮಗಳನ್ನ ಕೊಡಗಾಕೊಂಡು ಅನಂತವಾದ ಅಂದ್ರೆ ಪರಿಮಿತಿ ಇಳಿಯೋದು ಅಪರ್ಯಂತ, ಇಂತಿಷ್ಟು ಅನ್ನೋದು ಇಳಿಯೋದು ಯಾವುದು ಅದು ಅಪರ್ಯಂತ. ಎಂತೋ ಅದು ಬರಲ್ಲ ನಮಗೆ ಅಪರ್ಯಂತೋ ಸೇವ ಕಟಕದಲ್ಲಿ ಬರುತ್ತಲ್ಲ, ಅಪರ್ಯಂತೋ ಸ್ವರ್ಗೇ ಲೋಕೆ ಭವತಿ ಬರಲೇ ಇಂಥವಂತವು ಹವಾಯ ಅಂತೂ ಸೇವ ಪಾರಮುಖ್ಯ ಅಂತ ಅಪರ್ಯಾಯ ಇಲ್ವಾ? ಮುಗಿಯದ ಅಂತ ಅರ್ಥ. ಪರ್ಯಂತ ಅಂದ್ರೆ ಇಷ್ಟವರೆಗೆ ಇಲ್ಲಿವರೆಗೆ ಇರ್ತಕ್ಕಂಥ ಪರ್ಯಂತ, ಅದಿಲ್ಲದ್ದು ಅಪರ್ಯಂತ, ಇಲ್ಲಿವರೆಗೆ ಇಲ್ಲದ ತುದಿಯನ್ನದಿಲ್ಲದೆ ಇರ್ತಕ್ಕಂತಹ ಸ್ವರ್ಗಲೋಕದಲ್ಲಿ ಅಂದಕ್ಕೆ ಸುಖಾತ್ಮಕವಾದ ಲೋಕಕ್ಕೆ ಸ್ವರ್ಗಲೋಕ ಅಂದ್ರು. ಈ ತ್ರಿವಿಷ್ಟ ಇಂದ್ರಲೋಕದಲ್ಲೂ ಸುಖ ಜಾಸ್ತಿ ಅಂತ ಹೇಳಿದ್ರೆ ಸ್ವರ್ಗ ಅಂತಂದ್ರು. ವ್ಯವಹಾರದಲ್ಲಿ ದುಃಖದಿಂದ ಮಿಶ್ರಿತವಾದ ಸುಖ ಅದು. ಬಹಳ ಮನುಷ್ಯರ ಲೋಕಕ್ಕೆ ಹೋಲಿಸ್ಕೊಂಡ್ರೆ ಸ್ವರ್ಗ ಅನ್ಬೇಕೇ ಹೊರತು ಆತ್ಮಲೋಕಕ್ಕೆ ಬ್ರಹ್ಮಲೋಕಕ್ಕೆ ಹೋಲಿಸ್ಕೊಂಡ್ರೆ ಇದು ಕೂಡ ದುಃಖ ಲೋಕವೇ, ದೇಹಾಭಿಮಾನವೇ ದುಃಖ. ಹಾಗಾಗಿ ಸುಖಾತ್ಮಕವಾದ ಅಂದ್ರೆ ಸುಖ ಸ್ವರೂಪವಾಗಿರ್ತಕ್ಕಂತಹ ಬ್ರಹ್ಮದಲ್ಲಿ ಅಂತ ಅರ್ಥ. ಹೌದು, ಬ್ರಹ್ಮೈವ ಲೋಕಂ, ಬ್ರಹ್ಮವೇ ಲೋಕ. ಲೋಕ್ಯತೆ ಭುಜ್ಯತೆ ಅನುಭೂಯತೆ ಐತಿ ಲೋಕವನ್ನು ಅದು ಅನುಭವಿಸುವನಾಗಿ ಅನುಭವಿಸುವುದು ಅನ್ನೋದು ಸಿಪುಟಿ ಇಟ್ಕೊಂಡಲ್ಲ. ಅನಂತೆ ಇತಿ ವಿಶೇಷಣ ನ ತ್ರಿವಿಷ್ಟಪೇ. ಅನಂತೆ ಅಂತ ಇನ್ನೊಂದು ವಿಶೇಷ ಕೊಟ್ಟಿದ್ರಿಂದ ಜೇಯ ಅಂತ ಒಂದು ವಿಶೇಷ ಇದೆ, ಅನಂತ ಅಂತ ವಿಶೇಷ ಇರೋದ್ರಿಂದ ಈ ಸ್ವರ್ಗಲೋಕ ಅನಂತವಲ್ಲ. ಇದು ಯಾಕೆ ಭೂಮಿ ಲೋಕ ಸ್ವರ್ಗಲೋಕ ಅಲ್ವಲ್ಲ, ಮೇಲೋಕ ಸ್ವರ್ಗಲೋಕ ಅಲ್ಲ, ಪಿತೃಲೋಕ ಸ್ವರ್ಗಲೋಕ ಅಲ್ವಲ್ಲ. ಹಾಗಾಗಿ ಅದು ಅನಂತತ್ವ ಪೂರ್ಣಗೊಂಡಿಲ್ಲ ಅಂತಾದ್ರಿಂದ ಅನಂತವಾದ ಲೋಕ ಅಂತ ವಿಶೇಷ ಕೊಟ್ಟಿದ್ರಿಂದ ಇದು ಬ್ರಹ್ಮಲೋಕವೇ, ಆತ್ಮಲೋಕವೇ, ಪರಮಾರ್ಥ ಲೋಕವೇ ಅಂತ ಅರ್ಥ. ಇಲ್ಲಿ ನೆಲೆ ನಿಂತಿರ್ತಾನೆ ಈ ಈ ಇಂದ್ರಲೋಕದಲ್ಲಿ ಅರ್ಥ ಅಲ್ಲ. ಹಾಗಾದ್ರೆ ಅನಂತ ಶಬ್ದ ಔಪಚಾರಿಕೋ ಸ್ಯಾದಿತ್ಯತಃ ಆಹಾ ಆಹಾ ಜೇಯೇ ಇತಿ. ಅನಂತ ಶಬ್ದವನ್ನು ಹೋಲಿಸ್ಕೊಂಡು ಹೇಳಿದ್ದೆ ಸ್ವಾಮಿ. ಮನುಷ್ಯಲೋಕ, ಇಂದ್ರಲೋಕ, ಗಂಧರ್ವಲೋಕ, ಕಿನ್ನರಲೋಕ, ಕಿಂಪುಲೋಕ ಹಾಕೊಂಡು ಇಂದ್ರಲೋಕವನ್ನು ಅನಂತ ಅಂತ ಹೇಳಿದೆ ಅಂತ ಯಾರಾದ್ರೂ ಹಾಗೆ ಅನ್ಕೊಂಡ್ಬಿಟ್ಟಾರು, ಹೋಲಿಕೆಯಿಂದ ಕೊಟ್ಟರು ಅನಂತ ಶಬ್ದ ಅಂತ ಅನ್ಕೊಂಡ್ಬಿಟ್ಟಾರು ಅಂತ ಹೇಳಿ ಹಾಗೆ ಅನ್ಕೋಬೇಡಿ. ಹೋಲಿಕೆಯಿಂದ ಹೇಳಿದ್ದಾದ ಅನಂತವಲ್ಲ, ಅದು ಇನ್ನೂ ವಿಶೇಷವಾದ ಜೇಯೇ. ಅದಕ್ಕೆ ಜೇಯೇ ಜಾಯಸಿ ಸರ್ವಮಹತ್ತರೇ ಸ್ವಾತ್ಮನಿ ಮುಖ್ಯೇ ಏವ ಪ್ರತಿಷ್ಠತಿ. ಜೇಯೇ ಮೂಲ ಪದಕ್ಕೆ ಜಾಯಸಿ ಗೊತ್ತಾಗುತ್ತೆ, ಅದು ಛಾಂದಸ ಪ್ರಯೋಗ ಅಂತ. ಶ್ರೇಷ್ಠವಾಗಿರ್ತಕ್ಕಂತಹ ಉತ್ತಮವಾದ ಮಹತ್ತರವಾದ ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಸ್ವಾತ್ಮಲೋಕ ಸ್ವರೂಪದಲ್ಲಿ ಇದೆ. ಹೋಗೋದೇನೂ ಇಲ್ಲ, ಇಲ್ಲಿ ಪಡ್ಕೊಳ್ಳೋದೇನೂ ಇಲ್ಲ. ಶಕುನೀನಾಂ ಆಕಾಶೆ ಯಥಾ ವಾರಿಜಲಸ್ಯ ಪದಂ ಯಥಾ ನಿರ್ದಿಶ್ಯೇತ ಯಥಾ ಜ್ಞಾನವತಾಂಗತಿ ಅಂತ. ಆಕಾಶದಲ್ಲೂ ನೀರಿನಲ್ಲೂ ಮೀನು ಹೆಜ್ಜೆ ಹಕ್ಕಿ ಹೆಜ್ಜೆ ಗೊತ್ತಾಗಲು ಹಾಗಿದೆ. ಹೋಗದೇನೆ ಅನಧ್ವಗಾಹ ಅಧ್ವಸು ಪಾರ ಇಷ್ಟವ. ದಾರಿಯಲ್ಲಿ ಹೋಗದೇನೆಯೇ ದಾರಿ ಆಚೆಗಳನ್ನು ಮುಟ್ಬಿಟ್ಟಿರ್ತಾರೆ, ದಾರಿ ಆಚೆ ಸಂಸಾರ ಆಚೆಗಳ. ಹೀಗೆ ಎಲ್ಲಕ್ಕಿಂತಲೂ ಮಹತ್ವ ಸರ್ವ ಮಹತ್ವ ಶಬ್ದ ಸತ್ಯಲೋಕವನ್ನು ಕೊಡಿಸ್ಕೊಂಡ್ಬಿಡು. ಸತ್ಯಲೋಕಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂತಹ ಸ್ವಾತ್ಮನಿ ಮುಖ್ಯ, ತನ್ನ ಸ್ವರೂಪವಾಗಿರುವ ಮುಖ್ಯವಾದ ಅಂದ್ರೆ ಅಗೌಣವಾದ ಕೇವಲವಾದ ತಾನೇ ಆಗಿರ್ತಕ್ಕಂತಹ ಬ್ರಹ್ಮಲೋಕದಲ್ಲಿಯೇ
ನೆಲೆಯಲ್ಲಿರ್ತಾನೆ. ಅಲ್ಲೇ ಅದೇ ಆದವನು, ಅಲ್ಲೇ ಇದ್ದವನು ಭ್ರಾಂತಿಯಿಂದ ಅವಿವೇಕದಿಂದ ದೇಹಾದಿಗೆ ನಾನು ಅನ್ಕೊಂಡ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟ, ಮೋಹಕ್ಕೆ ಪಕ್ಕಾಕ್ಬಿಟ್ಟ. ಈಗ ಹೇಗಾದ್ರು ಯಾರು ಬಿಡಿಸ್ರಪ್ಪ ಅದನ್ನ ಕಷ್ಟನ ದುಃಖವನ್ನ ಅಂತೇಳಿ ಒದ್ದಾಡ್ತಾ ಇದ್ದಂತಹ ಈ ಸಾಧಕರಿಗೆ ಮೋಕ್ಷಿಗೆ ಕಸಂಚಿತ್ ಜನ್ಮಾಂತರ ಸಂಚಿತ ಪುಣ್ಯವಶಾತ್ ಕೇಳಿಚಿತ್ ಕಾರುಣಿಕೆಯನ್ನು ದರ್ಶಿತ ಯೋಗ ಮಾರ್ಗ ಅಂತ ಇದ್ದಾರೆ ಭಾಷ್ಯಗಾರರು. ಏನೋ ಜನ್ಮಾಂತರ ಪುಣ್ಯ ಮಾಡಿದ್ದ, ಯಾವ ಕರ್ಮಯೋಗ ಮಾಡಿದ್ನೋ ಮಹಾತ್ಮ ಸೇವೆ ಮಾಡಿದ್ನೋ ಗೊತ್ತಿಲ್ಲ, ಅದರಿಂದ ಒಬ್ಬ ಪುಣ್ಯಾತ್ಮ ಮಹಾತ್ಮ ಸಿಕ್ಬಿಟ್ಟು ಅವನು ಯೋಗ ಮಾರ್ಗವನ್ನು ಅಂದ್ರೆ ಅಧ್ಯಾತ್ಮ ಮಾರ್ಗವನ್ನು ತಿಳಿಸ್ಕೊಡ್ತಾನೆ. ಅದರಂತೆ ನಡೀತಾ 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 ಕಂಡ್ಕೊಂಡ್ಬಿಡ್ತಾನೆ. ಕಂಡ್ಕೊಂಡ ಸಮಯದಲ್ಲೇ ಮುಕ್ತನಾಗ್ತಾನೆ, ಮುಖ್ಯವಾದ ಬ್ರಹ್ಮದಲ್ಲಿ ನಿಲ್ತಾನೆ. ನ ಪುನಃ ಸಂಸಾರ ಮಾಪದ್ಯತೆ ಇತ್ಯಭಿಪ್ರಾಯ. ಮತ್ತೆ ಸಂಸಾರವನ್ನು ಹೊಂದುವುದಿಲ್ಲ ಅಂತ ಅರ್ಥ. ಈ ಸಂಸಾರ ಶಬ್ದಕ್ಕೆ ಅವಿದ್ಯಾ ಕಾಮ ಕರ್ಮವನ್ನೇ. ಇಲ್ಲಿ ಲೌಕಿಕವಾದ ಅವಿದ್ಯೆ ಕಾಮ ಇದ್ರೆ ಚತ್ತದ ಕಾಲ ಅದು ಶಮನವಾದರೂ ಪೂರ್ತಿ ಹೋಗಿರಲ್ಲ. ಒಂದೊಂದು ವಸ್ತುವಿನ ಅವಿದ್ಯೆ, ಆ ವಿದ್ಯೆ ಕಳ್ಕೊಂಡು ಎಲ್ಲಾ ವಿಷಯ ಅವಿದ್ಯೆ ಹೋಗಲ್ಲ. ಆಮೇಲೆ ಒಂದು ಕಾಳದೇಶದಲ್ಲಿ ಹುಟ್ಟಿದಂತಹ ವಿದ್ಯೆ ಇದೆಯಲ್ಲ, ಕಾಳದೇಶದಲ್ಲಿ ಹುಟ್ಟಿದಂತಹ ವಿದ್ಯೆ ಕಾಳದೇಶದಲ್ಲಿ ಹುಟ್ಟಿದಂತಹ ವಿದ್ಯೆ ಇದೆ, ಅದು ಪೂರ್ತಿ ಹೋಗಲ್ಲ. ಕಾಲದೇಶ ಅತೀತವಾದ ಅನುಭವದಿಂದ ಹುಟ್ಟಿದಂತಹ ವಿದ್ಯೆ ಇದೆಯಲ್ಲ, ಅದು ಈ ವಿದ್ಯೆಯನ್ನು ಕೂಡ ಅಡಗಿಸ್ಕೊಂಡ್ಬಿಡುತ್ತೆ, ವಿದ್ಯೆಯನ್ನು ಸತ್ಯಗೊಳಿಸಲ್ಲ. ಅವಿದ್ಯೆಯನ್ನು ಬಾಧೆ ಮಾಡುವುದರ ಜೊತೆಗೆ ವಿದ್ಯೆಯೂ ಆತ್ಮಗಿಂತ ಪರಮಾರ್ಥ ಬೇರೆ, ವಿದ್ಯೆ ಆತ್ಮ ಸೇರೋಬಿಡುತ್ತೆ, ಬಾಧೆ ಆಗೋಲ್ಲ. ಅವಿದ್ಯೆ ಬಾಧೆ ಆಗುತ್ತೆ, ವಿದ್ಯೆ ಏನಾಗುತ್ತೆ ಆತ್ಮ ಒಂದಾಗುತ್ತೆ. ಆತ್ಮ ಸ್ವರೂಪವೇ ವಿದ್ಯೆಗೆ ತೋರ್ತು ಅಂತ ಹೇಳ್ತಾ ಆತ್ಮದಲ್ಲಿ ನೆಲೆ ನಿಂತುಬಿಡ್ತಾನೆ. ಹಾಗಾಗಿ ಮತ್ತೆ ಅವನು ಯಾವ ಕಾರಣಕ್ಕೂ ಸಂಸಾರವನ್ನು ಹೊಂದುವುದಿಲ್ಲ, ಮತ್ತೆ ಜನ್ಮವನ್ನ ಪಡ್ಕೊಳ್ಳೋದಿಲ್ಲ, ದುಃಖವನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ರೀತಿ ಹೇಳಿ ಮುಗಿಸಿದ್ರು.